ಹಾಯ್ ನನ್ನ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:15 ಎದ್ದೀನಿ. ಇವಾಗ ಪೋಣೆ 5 ಗಂಟೆ ಹಾಕಿ ಬಂದೈತಿ. ನಾ ಶ್ರವಣಿ ಶಿವಕುಮಾರ್ ಆರಾಮ ಮುಕ್ಕೊಂಡಾರ 5:30 6 ಗಂಟೆಗೆ ಎಬ್ಬಿಸ್ತೀನಿ. ಈಗ ಹೆಂಗಾದ್ರೂ 7 ಗಂಟೆಗೆ ಹೋಗ್ತಾಳ. ವ್ಯಾನು 6:20ಕ್ಕೆ ಬರ್ತಿದ್ರಿ. ಲೇಟ್ ಹೆಂಗಾದ್ರೂ 7 ಕ್ಲಾಸ್ ಚಲೋ ಆಗುತ್ತಲ್ಲ, ನಾ ತಂದು ಹಚ್ತೀನಿ. ಹುಡ್ರು ಪಾಪ ನೆಶಿನಾಗ ಎದ್ದದ್ದು ಕಷ್ಟ ಆಗುತ್ತೆ ಅಂತ ಟೀಚರ್ಗಳು ಕೂಡ ಯಾರ್ಯಾರು ಮಾತಾಡಿದ್ರಂತ್ರಿ. ಸುತ್ತ ಹಳ್ಳಿಯವರು ಹೋಗೋದು 2 ಊರ್ಲಿಂದ ಹೋಗ್ತಾವ್ರಿ ಜಲ್ದಿ ವ್ಯಾನ್ ಹೋಗೋದ. ಅದಕ್ಕೆ ಹಿಂಗಾಗಿ 7 ಗಂಟೆಗೆ 7ಕ್ಕೆ ಅಂದ್ರೂ 7 ಕರೆಕ್ಟ್ ಹೋಗಲ್ಲ, ಒಳಗೆ ಬರ್ತಾ ಹೊರ ಬರುತ್ತೆ ರೀ. ಒಟ್ಟು 7 ಅನ್ನಕ್ಕೆ ಅಲ್ಲಿಗೆ ಹಚ್ಬೇಕು. 6:30 ಪೌಣೆ 7ಕ್ಕೆ ಹಿಂಗೆ ಮನೆಗೆ ಬಿಡ್ತಾಳೆ. ಇನ್ನೂ ಕಳತ್ತೆ ಅದು ನೋಡಿ ತಲೆಬಾಕ್ಲೆಲ್ಲ ತರದಿಲ್ಲ. ಇವತ್ತು ನಿನ್ನೆ ಆ ಹುಡುಗಂದೊಂದು ಹಂಗಾತ್ರಿ. ಏನು ಮಾಡ್ಬೇಕ್ರಿ, ಹಾಗೆ ಭಯ ಅನ್ಸುತ್ತೆ ನೋಡಿ. ಏನು ಮಾಡೋಕ್ಕಾಗಲ್ಲ. ಶ್ರಾವಣಿ ಶಿವಕುಮಾರ್ ನೋಡ್ಕೊಂಡಾರ. ಬರೀ ನಾನು ಕೂಡ ಇವತ್ತು ಶುಕ್ರವಾರ ಅಷ್ಟು ಮನೆಗಿನ ತೊಳಿಬೇಕು. ಮತ್ತು ನಾಷ್ಟ ಮಾಡಿಕೊಂಡು ನೀನು ಆಪೆ ತಿರ್ಕೊಂಡು ಅವ್ರ ಮನೆಗೆ ಇಟ್ಕೊಟ್ಟು ಬರಬೇಕು. ಆ ಕಡೆ ಒಂದಿಷ್ಟು ಊರಿಗೆ ಹೋಗೋದವ್ರಿ. ನಾನು ಕೂಡ 2 ಊರಿಗೆ ಮಾತಾಡ್ಸೋಕೆ ಹೋಗೋದೈತಿ. ಹೋಗೇ ಅಲ್ರಿ, ಅದು ಕೂಡ ಮನುಷ್ಯನೇ ಕಟ್ಟಿತೈತಿ ಎಂದು ಹೋಗ್ಬೇಕು ಅಂತೇಳಿ ಯಾವಾರ ಒಂದು ಬಂದು ಒಕ್ಕೋದೇ ಬಿಡ್ತಾವೆ. ನಾನು ಮೊನ್ನೆ ಹೋಗ್ಬೇಕಂದೆ ಶ್ರಾವಣ ಅಮಾವಾಸ್ಯೆ ಬರ್ತಂತ ಹಾಸಿಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಕುಂತೆ. ಅಮಾವಾಸ್ಯೆ ದಿನ ಮಾತ್ರ ಇಲ್ಲಿ ನೋಡಿರಲ್ಲ ಮುದ್ದೆ ಬಳಕೆ ಹೋಗೋದು, ಮನೆಯ ಪೂಜೆ, ಬೀರಪ್ಪ ಮುತ್ತೆ ಹರಕಿ. ಒಬ್ಬರು ಕಮೆಂಟ್ ಹಾಕಿದ್ರಿ, ಬೀರಪ್ಪ ಮುತ್ತೆನ ಆಶೀರ್ವಾದ ತಗೋರಿ ಅಂತೇಳಿ. ಬೀರಪ್ಪ ಮುತ್ತೆ ಮೂರ್ತಿನ ತೋರಿಸಿರಲ್ರಿ ಸಾವಿತ್ರಿ ಅವರೇ ಅಂತ ಕಮೆಂಟ್ ಹಾಕಿದ್ರಿ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬೀರಪ್ಪ ಮುತ್ತೆ ಗುಡಿ ಕತ್ಲಾಗಿತ್ತು, ಫೋನೆಲ್ಲ ಓದಿದ್ದಿಲ್ಲ, ವೀಡಿಯೋ ಮಾಡಿಲ್ಲ. ನಾ ಹಿಂದೆ ದರ್ಶನ ತೊಗೊಂಡು ನೋಡಿ, ಗುಡಿಗೆ ಹೋಗಿ ಮೂರ್ತಿ ನೋಡಿ ದರ್ಶನ ತೊಗೊಂಡಂಗಲ್ಲ. ನೆನೆದವರ ಮನದಲ್ಲಿ ಅಂತೇಳಿ ಇದ್ದೇ ಇರ್ತಾರೆ. ಬೀರಪ್ಪ ಮುತ್ತಿನೂ ಕೂಡ ಬಡ ಅಡುಗೆ ಮಾಡ್ಕೊತೀನಿ. ಶ್ರಾವಣಿನ ಹೋಗ್ತಾಳೆ, ಆಕಿ ರೆಡಿ ಮಾಡಿ ಕಳಿಸುತ್ತೆ. ನಂದು ಯಾವುದೂ ಕೆಲಸ ಆಗಲ್ಲ. ಇವತ್ತೇನು ನಾಷ್ಟ ಮಾಡಿಬಿಡ್ತು ನೋಡಿ. ಮತ್ತೇನು ಇವತ್ತಿಗೆ ಚಪಾತಿ ಮಾಡಬೇಕು, ನಾಷ್ಟ ಮಾಡಬೇಕು. ಚಪಾತಿನೂ ಮಾನ್ಯ ಮಾಡೀನಿ ಅಮಾವಾಸ್ಯೆ ದಿನ. ದಿನ ರೊಟ್ಟಿ ಮಾಡೀನಿ. ನೀವು ಇಷ್ಟಕ್ಕೂ ರೊಟ್ಟಿ ಕುಂತಾವ್ರಿ. ಅವ್ರಿಗೆ ಒಂದು ತೇಳು ನಾಷ್ಟ ಮಾಡಿ ಕಟ್ಟಿ ಚೂಡ ಅದಾವು, ನಾಷ್ಟ ಚೂಡ ಕಟ್ಟಿ ಕಳಿಸ್ತೀನಿ. ಮತ್ತು ಒಂದಿನ ದಿನ ಕೊಬ್ಬರಿ ಹೋಳಿಗೆ ಅದಾವ್ರಿ, ಯಾವ್ದಾರು ಕಟ್ಕೊಂಡು ಹೋಗಲ್ಲಕ್ಕ. ನಾನು ಆಮೇಲೆ ರೊಟ್ಟಿ ಅದಾವೆ, ಸಾಂಬಾರು ಮಾಡ್ಕೋಬೇಕು. ನುಗ್ಗಿಕಾಯಿ ಅದಾವು, ಬ್ಯಾಳೆ ಹಾಕಿ ಸಾಂಬಾರು ಮಾಡ್ಕೋಬೇಕಂತೀನಿ. ನೋಡಿ ಏನಾಗುತ್ತೆ. ಅಲ್ಲಿ ಒಂದಿಷ್ಟು ನಾಷ್ಟ ಹಚ್ಚಿ ಮಾಡ್ಬೇಕು ನೋಡಿ. ನಾಷ್ಟ ಉಸು ಬಾಂಡೆ ಗೊಳೆ ಮಾಡಿ ಒರ್ಯಾಕಿಟ್ಟು ಅಡುಗೆ ಮನೆ ದೇವ್ರ ಮನೆ ಕಸ ಗುಡ್ಸೀನಿ. ಟೈಮ್ 5:30 ಆಗಕ್ಕೆ ಬಂತು. ಟೈಮ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಗೊತ್ತೇ ಆಗಲ್ಲ ನೋಡಿ. ಟೈಮ್ ಹೋಗೇ ಬಿಡ್ತಾ. ಇನ್ನು ಶ್ರಾವಣಿನೂ ಎದ್ದಿಲ್ಲ, ಶಿವಕುಮಾರನೂ ಎದ್ದಿಲ್ಲ. 6 ಗಂಟೆಗೆ ಎಬ್ಬಿಸ್ತೀನಿ ರೀ. ಈಗ ಮನೆ ತೊಳಿತೀನಿ. ಅಡುಗೆ ಮನೆ ದೇವ್ರ ಮನೆ ತೊಳೆದು ತರಕಾರಿ ಎಲ್ಲ ಕಟ್ ಮಾಡಿ ಅಕ್ಕಿಯವ್ರು ಎಬ್ಬಿಸ್ತೀನಿ ರೀ. ಹಂಗೆ ಎಬ್ಬಿಸಿ ನೀರು ಕಾಸಿ ಕೊಟ್ಟನೆ ಜಳಕ ಮಾಡಿ ಬ್ರಷ್ ಮಾಡಿ ಜಳಕ ಮಾಡ್ಕೇರಿ ಹಂಗೆ ಹೋಗಿಬಿಡ್ತಾಳ್ರಿ ಶ್ರಾವಣಿ. ನೋಡಿ ಟೈಮು 6:30 ಆಯಿತು. ಶ್ರಾವಣಿದು ಜಳಕ ಮಾಡ್ಸೀನಿ, ಬ್ಯಾಳೆ ಕೂಸಾಕಿಟ್ಟೀನಿ, ನುಗ್ಗಿಗಾಯಿ ಕೂಸಾಕಿಟ್ಟೀನಿ, ನಾಷ್ಟಕ್ಕೆಲ್ಲ ರೆಡಿ ಮಾಡೀನಿ, ತೋರಿಸ್ತೀನಿ. ಟೈಮ್ ಕರೆಕ್ಟ್ 6:30 ಆಯ್ತು ನೋಡಿ. ಇನ್ನು 60 ತಾಸ್ನಾಗ ಶ್ರಾವಣಿ ಹೋಗ್ತಾ ಸ್ಕೂಲಿಗೆ. ಇನ್ನು 15 ನಿಮಿಷ ನೋಡಿ ಆಕಿ ಸ್ಕೂಲಿಗೆ ಹೋಗ್ಬೇಕಂದ್ರೆ. ಇನ್ನು ಶ್ರಾವಣ ಮುಕ್ಕೊಂಡಾನ. ಇನ್ನು ಬಟ್ಟೆ ಮಡ್ಚೋದವು, ಉಷ್ಟು ಹಾಸಿಗೆ ತೆಗಿವು, ನಂಗ ಕಸ ಪಡ್ಸಾಲಿ ಅಟ್ಟ ಕಸ ಗುಡಿಸ್ಬೇಕು. ಎಲ್ಲ ತರಕಾರಿ ಹೋಳ್ಕೊಂಡು ಇಲ್ಲೇ ಬಿಟ್ಟು ನೋಡಿ. ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡಿನಿ. ಸಾರಿಗೂ ರೆಡಿ ಮಾಡೀನಿ ರೀ. ಇದು ಅಡುಗೆ ಮನೆ ತೊಳೆದೀನಿ. 4:15 ಇದ್ದೀನಿ ರೀ ನಾನು. ಅಡುಗೆ ಮನೆ ಎಲ್ಲ ತೊಳ್ಕೊಂಡು ನೋಡಿ. ಅಡುಗೆ ಮನೆ ದೇವ್ರ ಮನೆ ಕ್ಲೀನ್ ಆಗೈತೆ ನೋಡಿ. ದೇವ್ರ ಮನೆ ತೊಳ್ಕೊಂಡಿನಿ. ದೇವ್ರ ಮುಂದೆ ದೀಪನೂ ಅದಾವು, ಇರಬೇಕು. ಇಲ್ಲಿ ಬ್ಯಾಳೆ ಕುದಿಯಾಕಿನಿ, ಒಂದು ಕಡೆ ನುಗ್ಗಿಕಾಯಿ ಕುದಿಯಾಕಿನಿ. ರೊಟ್ಟಿ ಇಷ್ಟಾಕೊಂಡು ರೊಟ್ಟಿ ಅದಾವ್ರಿ. ಬ್ಯಾಳೆ ಪಲ್ಯ, ಬ್ಯಾಳೆ ಸಾಂಬಾರು, ರೊಟ್ಟಿ, ನುಗ್ಗಿಕಾಯಿ ಅಲ್ಲಿ ಬ್ಯಾಳೆ ದರ ಸಾಂಬಾರು. ಇವಾಗ ಇದು ಬ್ಯಾಳೆ ಕುದಿಯೋಣ ತೆಗೆದು ಮತ್ತು ನಾಷ್ಟಕ್ಕೆ ಹಾಕ್ತೀನಿ ರೀ. ಶ್ರಾವಣಿಗೆ ನೀರು ಕಾಸಿ ಕೊಟ್ಟೀನಿ, ಆಕಿನ ಜಾಕ್ ಆಗೈತ್ರಿ. ಈಗ ರೊಟ್ಟಿ ಇದು ನಾಷ್ಟಕ್ಕೆ ಅಲ್ಲಿ ಒಬ್ಬರು ಅಪ್ಪ ನೀನು ತೀರ್ಕೊಂಡರ ಅವ್ರಿಗೆ ಆಮೇಲೆ ಅವಲಕ್ಕಿ ಮಾಡ್ಕೊಂಡು ಹೋದ್ರಾತು. ಇದು ಸದ್ಯ ಈಗ ಶ್ರಾವಣಿ ನಾಷ್ಟಕ್ಕೆ ಮಾಡ್ಬೇಕ್ರಿ. ಇದು ಸಾಂಬಾರು ರೆಡಿ ಮಾಡಿ ನೋಡಿ. ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನೋಡಿ. ಅಡುಗೆ ಹಿಂಗೆ ರೆಡಿ ಮಾಡಿಟ್ಟು ಅಡುಗೆ ತಡ ಆಗಲ್ಲ ರೀ. ಒಂದ್ರ ಮ್ಯಾಗ ಪಟ್ ಅಡುಗೆ ಆಗತ್ತೆ ನೋಡಿ. ಇನ್ನು ಪಡ್ಸಾಲಿ ಅಟ್ಟ ತೊಳಿಬೇಕು. ಶುಕ್ರವಾರ ಇವತ್ತು ಮನೆ ದೇವ್ರ ವಾರ. ನುಗ್ಗಿಕಾಯಿ ಕುದಿಯಾಕತ್ತಾವು. ಎಲ್ಲ ಬ್ಯಾಳೆ ನೀರು ಸೋರೈತೆ ನೋಡಿ. ಇಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ವರ್ಷ ಹೋಗಿದೆ. ಅರಿಬಿ ಹಾಕೇನು ರೀ ಸೋರ್ತದಂತ ತಳಗ ಸೋರೈತೆ ನೋಡಿ. ನೀನು ಮಾಡಿದ ರೊಟ್ಟೆಲ್ಲ ಹಂಗೆ ಅದ ನೋಡಿ. ನಾನು ಆ ಕಡೆ ಹೋಗಿ ಕುಂತ್ಯ ಊಟನ ಹೋಲಿದ್ರು ಸಂಜೆನೇ ಉಣ್ಬೇಕಂದ್ರೂ. ಮತ್ತು ಆಗ ಹಂಗೆ ಅದಾವು. ಅದಕ್ಕೆ ಬ್ಯಾಳೆ ಸಾಂಬಾರು ಮಾಡಿದ್ರೆ ರೊಟ್ಟಿ ಕಿತ್ತ ನನಗೆ ನಾಷ್ಟ ರೊಟ್ಟಿ ಇದ್ರೇ ಬೆಸ್ಟ್ ನೋಡಿ. ನನಗೆ ಚುರುಮುರು ಸುಸ್ಲಾ ಮಾಡ್ತೀನಿ ರೀ. ಈಗ ಶ್ರಾವಣಿ ಬುತ್ತಿಗೆ ಮಧ್ಯಾಹ್ನ ಅವಲಕ್ಕಿ ಕಟ್ಟಿದ್ರೆ ಚಲೋ ಆಗಲ್ಲ. ಒಂದು ಚುರುಮುರು ಸುಸ್ಲಾ ಮಾಡಿ ಕಟ್ತೀನಿ ನೋಡಿ. ಶ್ರಾವಣಿನೂ ರೆಡಿ ಆಗ್ಯಾಳ. ಇವತ್ತು ಕಲರ್ ಡ್ರೆಸ್ ಅದ ನೋಡಿ. ತಲೆ ತೊಳೆದೀನಿ ರೀ. ಇವತ್ತು ಸಾರಿ ಡ್ರೆಸ್ ಒಗ್ಯಾಕೆ ಹಾಕೀನಿ. ಇವತ್ತು ನಾಳೆ ಧ್ವಜ ಅಲ್ಲ, ಸಾರಿ ಡ್ರೆಸ್ ಕಂಪಲ್ಸರಿ ಕಲರ್ ಡ್ರೆಸ್ ಹಾಕ್ಕೊಂಬರ್ರಿ ಅಂತ್ಯಾರ. ಹಿಂಗೆ ಕಲರ್ ಡ್ರೆಸ್ ಹಾಕ್ಕೊಂಡು ಹೊಂಟ ನೋಡಿ. ಬಾ
ಆಕೆಗೂ ಸೂಸ್ಲ ನಾಷ್ಟ ತೊಗೊಂಡು ಹೋಗ್ತಾವಡಿ. ಹುಷಾರಮ್ಮ, ಟೈಮ್ ಆಗೈತೆ ಹೋಗಿ. ಬಾ ಹುಷಾರ. ಮನೆ ಎಲ್ಲ ಕಸ ಗುಡ್ಸಿದ್ ನೋಡಿ, ಅಷ್ಟು ಕ್ಲೀನ್ ಆಯಿತು. ಶ್ರವಣನು ಎದ್ದ ನೋಡಿ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಬಂದು ಭಾಳತ್ತತ್ರಿ. ಅಂಗಳ ಕಸ ಗುಡಿಸಿ ಶ್ರವಣಿ 6ಕ್ಕೆ 15 ನಿಮಿಷ ಕಮ್ಮಿ ಇತ್ತು ಓಲು. 15 ನಿಮಿಷ ಕಮ್ಮಿ ಇರ್ಕನ ಬರ್ತೀವಿ, ಹೆಚ್ಚು ಕಮ್ಮಿ. ಅವಾಗ 6:30 ಹಿಂಗೆ ಬರ್ತಿತ್ತು. ಈಗ 15 ನಿಮಿಷ ಲೇಟಾಗಿ ಬರ್ತಾ ಅಷ್ಟೇ. ಇವಾಗ 15 ನಿಮಿಷ ನೋಡಿ, ಎಲ್ಲ ಸ್ವಚ್ಛಾಗೈತೆ. ನೋಡ್ತಿರ್ಬೇಕು, ಪಡ್ಸಾಲಿ ಅಟ್ಟ ಎಲ್ಲ ಕ್ಲೀನ್ ಆಗ್ಯಾವ ನೋಡಿ. ಎಲ್ಲ ಸ್ವಚ್ಛ ಮಾಡ್ಕೊಂಡು ಈ ಕಡೆ ಬೇಳೆ ಸಾಂಬಾರು ಮಾಡೀನಿ. ಆ ಕುಕ್ಕರ್ ತಿಕ್ಕಾಕಿಡಬೇಕು. ಅವಲಕ್ಕಿ ಒಗ್ಗರಣೆ ಹಾಕೀನಿ. ಹೋಗ್ಬೇಕ್ರಿ ಈಗ ಅವ್ರ ಮನೆಗೆ ಹೋಗಿ ಕೊಟ್ಟು ಬರಬೇಕು. ಮುಂಜಾನೆ ಬೆಳಗ್ಗೆ ನಾಷ್ಟಕ್ಕೆ ಈಗ ಬೇಳೆ ಸಾಂಬಾರು ಮಾಡಿ ನುಗ್ಗಿಕಾಯಿ ಹಾಕಿ ನೀರು ಚುರ್ಮುರು ಸೂಸ್ಲೈತೆ. ಟೈಮು ನೀಟಾಗೈತೆ ಅಂತ ನೋಡಿಲ್ರಿ, ನಾನು ನೋಡ್ತೀನಿ ಟೈಮು. ಇನ್ನೂ ಸ್ವಲ್ಪ ಚುರ್ಮುರು ಸೂಸ್ ಸ್ವಲ್ಪ ಮಾಡಿ ನೋಡಿ ಹಾಕಿಡ್ತೀನಿ. ಬುಟ್ಟಿ ಕಟ್ಕೊಂಡಾಗ ಮತ್ತು ನಾನು ತಿನ್ನಲ್ರಿ, ನಾನು ರೊಟ್ಟಿ ಉಣ್ತೀನಿ. ಸಾಂಬಾರು ಮಾಡಿ ರೊಟ್ಟಿ ಸಾಲಾಗ ಅದು ಸ್ವಲ್ಪ ಮಾಡಿ ನೋಡಿ. ಆಕಿಗೆ ಬುತ್ತಿಗೆ ಅವಲಕ್ಕಿನೇ ಮಾಡಿಬಿಡ್ತಿದ್ಯಾ, ಚಲೋ ಆಗ ನೋಡಿ. ನುಗ್ಗೆಕಾಯಿ ಸಾಂಬಾರು ಮಸ್ತ್ ಆಗುತ್ತೆ ನೋಡಿ. ಏನು ವೆರೈಟಿ ಏನು ಹಾಕಿಲ್ಲ ನೋಡಿ. ಇಲ್ಲಿ ನುಗ್ಗೆಕಾಯಿ ಕಡಕ್ಕೆ ಕುದಿಸ್ಬೇಕು ಇಲ್ಲಿ, ಯಾಕಂದ್ರೆ ಅವು ಒಡೆದು ಪಿಸರಾಗಿಬಿಡ್ತಾವೆ. ನಾ ಬ್ಯಾಳ್ಯಾಗ ಏನರ ಹಾಕಿ ಬ್ಯಾಳೆ ನುಗ್ಗೆಕಾಯಿ ಕುದಿಸಿದೆ ಅಂದ್ರೆ ನುಗ್ಗೆಕಾಯಿ ಒಂದು ಸಿಗೋದೇ ಇಲ್ಲ ನಮ್ಗೆ. ಮಸ್ತ್ ಒಗ್ಗರಣೆ ಕುದಿಯಾಕತ್ತೈತೆ ನೋಡಿ. ಇಲ್ಲೇ ಸಖತ್ತಾಗಿ ಈಗ ಅವಲಕ್ಕಿ ತೋರಿಸಿಟ್ಟಿನಿ. ಮಿಕ್ಸ್ ಮಾಡೋದು. ಶ್ರವಣ ಎದ್ದು ಹೊರಗೆ ನೋಡಿ, ಜಾಕ ಮಾಡಿಸ್ಬೇಕು. ಅವನಿಟ್ಟು ಜಾಕ ಮಾಡಿಸಿ ಅವ್ಗಿಟ್ಟು ಬುತ್ತಿ ಕಟ್ಟಿ ಅವನು ಸಾಲಿ ರೆಡಿ ಮಾಡಬೇಕು. ಅವರು ಇದಿಷ್ಟು ಹೋಗಿ ಕೊಟ್ಟು ಬಂದು ಮಾತಾಡಿಸಿ ಮತ್ತು ಅವನು ಜಾಕ ಮಾಡಿ ಸ್ಕೂಲಿಗೆ ಕಳಿಸಿ ಇನ್ನೊಬ್ರು ಮನೆ ಅದು ಆರಾಗಿತ್ತು ರೀ. ಅವಿದು ಕೂಸು ಫೇಲ್ ಆಗೈತೆ, ಅಲ್ಲಿಟ್ಟು ಹೋಗಿ ಬರ್ತೀನಿ. ಹಾಗೆ ಹೋಗಿರ್ತಾವೆ ನೋಡಿ. ಇವತ್ತು ಇಲ್ಲಿ ಊರಾಗ 2 ಅದಾವು, ಬೇರೆ ಊರಾಗೆ 2 ಮಾತಾಡ್ಸಕ್ಕೆ ಹೋಗ್ಬೇಕು. ಇವತ್ತೆಲ್ಲ ನಿಂತ್ರೆ ಆಳಿಗೆಟ್ಟು ಉಷ್ಟು ಮಾಡ್ಕೊಂಬಿಡ್ಬೇಕಂತೀನಿ. ದಿನ ಟೈಮ್ ಸಿಗಲ್ರಿ, ಒಂದಿನ ನಿಂತು ಉಷ್ಟು ಕೆಲಸ ಆಗ್ಬೇಕಂತೀನಿ. ನೋಡೋಣ್ರಿ, ವಿಡಿಯೋ ಕಂಟಿನ್ಯೂ ನೋಡಿ. ನಾನು ಹೆಂಗೆ ಆಗುತ್ತಾ ನೋಡೋಣ್ರಿ, ಎಷ್ಟೊತ್ತು ಮಾತಾಡ್ಸೋದಾಗುತ್ತಾ ನಿಮಗೂ ಶೇರ್ ಮಾಡ್ತೀನಿ. ಅನ್ಕೊಂಡ್ ಕೆಲಸ ಮಾತ್ರ ಮಾಡೇ ಮಾಡ್ಬೇಕಂತ ನಾನು ಛಲ. ಮತ್ತು ಒಳ್ಳೆ ಮಳೆಗಿನ ಹಬ್ಬ ನಾಳೆಗೆ ನಾಡ್ದ ಹಬ್ಬ ರೀ. ಆಯ್ತಾರ ಸೋಮವಾರ ಹಬ್ಬ ಐತೆ. ನಾಳೆಗೆ ಒಂದಿನ ಗ್ಯಾಪ್ ಮತ್ತು ಏನರ ಅಡುಗೆ ಹುಡ್ರಿಗೆ ಮಾಡೋದು ಹಬ್ಬದ್ದು. ನಮ್ಮ ಬಟ್ಟೆ ಮಾಲ್ ತರಕ್ಕೆ ಹೋಗ್ಬೇಕ್ರಿ. ಶ್ರಾವಣಿದು 3 ದಿನ ಸಾರಿಸ್ಬಿಟ್ಟು ನೋಡಿ. ನಾಳೆಗೆ ನಾಡ್ದ ಹಚ್ಚಿನಾಡ್ದ ನಾಳೆಗೆ ಲೋಕಲ್ದವ್ರಿಗೆ ಅಷ್ಟೇ ಹೇಳ್ಯಾರಂತಾರೆ ಧ್ವಜಕ್ಕೆ ಬರ್ರಿ ಅಂತೇಳಿ. 6 ಗಂಟೆಗೆ ಚಲೋ ಮಾಡಿ 7 ಗಂಟೆ ಅನ್ನೋಕೆ ಮುಗಿಸ್ಬಿಡ್ತಾರಂತ. ಸಾಂಬಾರು ಮಸ್ತಾಗಿ ಕುದಿಯಾಕತ್ತೈತೆ ನೋಡಿ. ನಾಷ್ಟ ಮಾಡ್ಕೊಂಡು ತೊಗೊಂಡು ಹೋಗಿ 9ಕ್ಕೆ ಹೋಗಿ ನೋಡಿ. ಶ್ರಾವಣ ಸ್ಕೂಲಿಗೆ ಕಳಿಸಿ ಓದೇಕಿ ಟೈಮ್ ಏಟಾಗೈತೆ ಅಂತ ತೋರಿಸ್ತೀನಿ. ಅಲ್ಲಿ ಯಾರಿಗಾರ ಏನರಾತ ಕುಂತ್ನಂದ್ರೆ ಎದ್ದು ಬರಂಗಲ್ಲ ನೋಡಿ. ಯಾವ ಬಾಳೆ ಆಡ್ಸಲ್ಲಕ್ಕೆ ನಡಿಯಾಕಡ ಅಂದ್ಬಿಡುತ್ತೆ ರೀ. ಬಾಳೆ ನಡೀದು ಏನು ಜನ್ಮಕ್ಕೆ ಕಟ್ಕೊಂಡು ಹೋಗುತ್ತಾ, ಇದೇನು ಹೋಗೋ ಏನೋ ಎಲ್ಲ ಬರಾಗೇನೋ ಬರಲ್ಲ. ಯಾವ್ದಾಗದು ನಡಿ ಅಂತೇಳಿ ಕುಂತು ಕೇರಿ 1-10 ನಿಮಿಷ ಆಗೈತೆ ರೀ. ಇವಾಗ ಮನೆಗೆ ಬಂದೀನಿ ರೀ. ನೋಡಿರಿ, ಎಲ್ಲ ಶ್ರಾವಣ ಸಾಲಿ ಕಳಿಸಿ ಆ ಕಡೆ ಹೋದಕ್ಕೆ ಎಲ್ಲ ಅಲ್ಲಿದಲ್ಲೇ ಇಟ್ಟೋಗಿನಿ ರೀ. ಏನು ಮುಟ್ಟೇ ಇಲ್ಲ ಅವ್ನ ಕೆಲಸ. ಅಲ್ಲಿದಲ್ಲೇ ಅವ್ನು ಊಟ ಮಾಡಿಸಿ ಎಲ್ಲ ಅಲ್ಲಿ ಮಾಡ್ದಾಗಿಟ್ಟು ಮುಸುರಿ ತಳಗಿಟ್ಟು ಮುಸುರಿ ಎಲ್ಲದೆಲ್ಲ ಇಟ್ಟು ಹೋಗಿ ಕೇರಿ ಸಾರು ಮಾಡೀನಿ. ಇವಾಗ 1ರಿಂದ ಜಾಕ ಪೂಜೆ ಊಟ ಮಾಡಬೇಕು. ಇವತ್ತು ಹೆಚ್ಚೋಲಿ ಸಂಪ ಸುಖ ಅಲ್ಲ, ಸುನೆ ಸುಖ. ಹಿಂಗಾಗಿ ಉಸು ಮನೆ ತೊಳ್ಕೊಂಡೆ ಮತ್ತು ಆಯ್ತಾರ ತೊಳಿಬೇಕು ರೀ. ಹಂಗೆ ನೋಡಿ, ನಾವು ಸಂಪ ಸುಖರ ಯಾವುದು ವರಮಹಾಲಕ್ಷ್ಮಿ ಪೂಜೆ ಯಾವುದು ಮಾಡಲ್ರಿ. ಮಾಡಕ್ಕೆ ಬರ್ತಾ ಮಾಡ್ಬೇಕಂತಾರ, ಏನೋ ಗೊತ್ತಿಲ್ಲ ರೀ. ಸುಮ್ಮನೆ ನಾವು ಎಲ್ಲಿ ಮದುರಗಳಿಗೆ ಹೋಗಿಲ್ಲ. ನೋಡ್ತಿರ್ಬೇಕು, ಎಲ್ಲಿದಾರ ಅಲ್ಲೇ ಇಟ್ಟೋಗಿ ನೀವು ಇಷ್ಟು ಕ್ಲೀನ್ ಮಾಡ್ಬೇಕು ರೀ. ಇಷ್ಟು ಬಾಂಡೆ ಹೊರ್ಯಾಕಿಟ್ಟು ಬಾಂಡೆ ತಿಕ್ಕಿ ಮುಸು ಬಟ್ಟಿ ಪೂಜೆ ಜಳಕ ಮಾಡ್ತೀನಿ ರೀ. ಲೇಟಾಗೈತೆ. ನೈಟ್ ಮಾಡ್ರಾಗ 4:30 ಮತ್ತು ಹಿಂಗಾಗುತ್ತೆ. ಶ್ರಾವಣ ಕುಮಾರ ಹೊತ್ತಾಗುತ್ತೆ ನೋಡಿ. ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಹೋಗಿ ಕುಂತೀವಿ. ಅದೆಲ್ಲ ಬೆಳಗ್ಗೆ ಜಲ್ದಿ ಅಡುಗೆ ಮಾಡ್ಕೊಂಡಿನಿ. ರೊಟ್ಟಿ ಮಾಡೋದಿಲ್ಲ ಏನಿಲ್ಲ ಅಂತೇಳಿ. ಆದರೂ ಅಲ್ಲಿ ಹೋಗಿ ಕುಂತ್ನಲ್ರಿ, ಹಂಗೆ ಮಂದಿ ಬರೋದೇ 3 ವರ್ಷದ ಕೂಸಲ್ರಿ. ಭೂಮ್ಯಾಗ ಹುಟ್ಟು ಏನೂ ಕಾಣಲಿಲ್ಲ ಅಂತೇಳಿ ಬರೋದೇ ಮಂದಿ. ಹಿಂಗಾಗಿ ನಾನು ಕುಂತ್ಬಿಟ್ಟೆ. ಜೀವನ ಪಾಡಾಗಲ್ಲ ನೋಡಿ. ಎಲ್ಲಾರ ಯಾರಿಗಾರ ಏನರ ಆಗ್ತದ, ನಂದು ಎಲ್ಲ ಕೈ ಘಟನೆಗಳು ನೆನಪಾಗ್ಬಿಡ್ತಾರೆ ನಮಗೂ ಕೂಡ. ಇಡೀ ದಿನ ನಮ್ಮ ಸಂಸಾರನೇ ಮರ್ತಿರ್ತೀವಿ. ಇಂಥವು ಏನಾರ ದುಃಖ ವಿಷಯ ಬಂದಾಗ, ಕೈ ಘಟನೆ ಬಂದಾಗನೇ ನಮ್ಮ ಕೈ ಘಟನೆ ನೆನಪುಗಳು ಮರಳು ಬರ್ತಾವ್ರಿ. ಹಿಂಗಾಗಿ ಕುಂತ ಮಟ್ಟೆ ವಜ್ಜಾಗಿಬಿಟ್ಟಿರ್ತೈತಿ. ಹೇಳಂಗಲ್ರಿ, ನನಗೆ ಒಟ್ಟು ಬರಂಗಲ್ಲ ನೋಡಿ. ಅದಕ್ಕೆ ರೀ ಬರೀ ಟೈಮ್ ನೋಡ್ತಿರ್ಬೇಕು. 1-10 ನಿಮಿಷ ಆಗೈತೆ. ನಾನು ಕೂಡ ಬಡ ಕೆಲಸ ಮಾಡ್ಕೊಂಡು ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀವಿ ನೋಡಿ. ಸಪೋರ್ಟ್ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ. ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ಎಷ್ಟೋ ಜನಕ್ಕೆ ಹೈಪ್ ಮಾಡೋದು ಗೊತ್ತಿರಲ್ಲ.
ನೀವು ಹೈಪ್ ಮಾಡಿದ್ರೆ ಇನ್ನೂ ಜಾಸ್ತಿ ವಿಡಿಯೋ ರನ್ ಆಗ್ತಾವೆ. ಹೈಪ್ ಮಾಡೋ ವಾರಕ್ಕೆ 3 ಹೈಪ್ ಇರ್ತಾವೆ ರೀ. ಒಂದು ವಾರದಾಗ 3 ಹೈಪ್ ಕೊಡಿರಿ, ಸಪೋರ್ಟ್ ಮಾಡಿ. ಇವೆಲ್ಲ ನೋಡಿ ಈ ಮನೆ ಈ ಥರ ಇದ್ರಿ. ಮೊದಲು ಮನೆ ಕ್ಲೀನ್ ಮಾಡ್ಕೊತೀನಿ ರೀ, ಆಮೇಲೆ ಮಸ್ತ್ ಎಲ್ಲ ಕೆಲಸ ಊಟ ಪಾಠ ಮಾಡೋದು ನೋಡಿ. ಸಾಂಬಾರು ಮಾತ್ರ ನುಗ್ಗಿಗೆ ಸಾಂಬಾರು ಮಾತ್ರ ಸಖತ್ತಾಗೈತೆ ರೀ ಟೇಸ್ಟ್. ಇವತ್ತು ಸಂಪತ್ ಶುಕ್ರವಾರ, ಚುನೇ ವಾರ ನೋಡಿ. ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡೋರೆಲ್ಲ ಹಿಡಿಬೋದು. 5 ಶುಕ್ರವಾರ ಬಂದಾಗ ಹಿಡಿತಾರಂತ್ರಿ. ನಮಗೂ ಕೂಡ ಸಂಪತ್ ಶುಕ್ರವಾರ ಮಾಡೋಂಥ ಏನು ಉಪಯೋಗ ಅಂದ್ರೆ ಸಂಪತ್ತು ಇಡವ ಎಲ್ಲ ತಣ್ಣಗಿಡು ಅಂತೇಳಿ ಮಾಡ್ಬೇಕ್ರಿ. ಭಾಳ ಚಲೋ ರೀ. ಶ್ರಾವಣ ತಿಂಗಳದಾಗ ಶುಕ್ರವಾರಗಳು ಬರ್ತಾವಲ್ಲ, 5 ಶುಕ್ರವಾರ ಪ್ರತಿಯೊಬ್ಬರು ಮಾಡ್ತಾರೆ ದೇವ್ರಿಗೆ. ನಾವು ಮಾಡ್ಬೋದು ರೀ. ಶ್ರಾವಣಿ ದೊಡ್ಡ ಖಾಲಿ ಏನೋ ಬರಲ್ಲ ಮಾಡೋಕೆ, ಕಸ ಪಸ ಬೆಳಕು ಬರಲ್ಲ ನಮ್ಗೆ. ಮುತ್ತೈದೆಯರು ಮಾಡಬೇಕು ಹಂಗೆ ಅಂತಾರೆ. ಹಳ್ಳಿ ಕಡೆ ಭಾಳ ಗೋಜ್ ಗಟ್ಟಿತಾರ. ಅಯ್ಯ ಹಾಕಿ ನೋಡು ಗಾಂಡಿಲ್ಲ ಪಿಂಡಿಲ್ಲ ಪೂಜೆ ಮಾಡ್ಯಾವ. ದೇವ್ರ ಪೂಜೆ ದೇವ್ರಿಗೇನು ರೀ, ಯಾರೇನು ಭಕ್ತಿ ಅಂತ ಮಾಡಿರೋ ಎಲ್ಲ ದೇವ್ರು ಒಪ್ಕೋತಾನ. ಅದು ಜನಗಳು ಅನ್ನೋ ಬಾಯಿಗೆ ಆಹುತಿ ಆಗಬಾರ್ದು ಅಂತೇಳಿ ನಾನು ಯಾವ ಸಂಪತ್ ಶುಕ್ರವಾರ ಮಾಡಲ್ಲ. ಮತ್ತು ದೀಪಾವಳಿ ಲಕ್ಷ್ಮೀನ ಮಾಡಲ್ರಿ, ಏನು ಮಾಡೋರಿ. ಆದರೆ ಇವತ್ತು ಚುನೇ ಶುಕ್ರವಾರ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡ್ತಾರಂತ ಎದ್ದು ಮನೆ ಗಿನಿ ತೊಳ್ಕೊಂಡು ಎಲ್ಲ ಮಾಡೋ ಪದ್ಧತಿ ಮಾಡ್ತೀನಿ ರೀ. ಎಲ್ಲ ನೀಟಾಗಿ ಮಾಡ್ತೀನಿ. ಪದ್ಧತಿ ಬಿಡಬಾರ್ದ್ರಿ, ಯಾಕಂದ್ರೆ ಮಾಡೋ ಪದ್ಧತಿ ಮಾಡಲೇಬೇಕು. ದೇವರು ದಿಂಡ್ರು ಅಂತ ಯಾಕೆ ಮಾಡಿರ್ತಾರೆ? ದೇವ್ರಿಲ್ಲಾರ ನಾವಿಲ್ಲ, ದೇವ್ರಿದ್ರೆ ನಾವು ಇರ್ತೀವಿ ನೋಡಿ. ದೇವ್ರು ಅದಾನ. ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗೀತು. ಬಂದು ಲೇಟ್ ಆಗಿತ್ತಲ್ರಿ, ಬಂದು ಕೇರಿ ಹಾಗೆ ಜಾಕ ಮಾಡಿ ಪೂಜೆ ಮಾಡಿ ಊಟ ಮಾಡಿ ಬಟ್ಟೆ ಬಾಂಡೆ ಮುಗೀತು. ಟೈಮ್ ಏಟಾಗಿರ್ಬೇಕಂತಿರ್ಬೇಕು. ಟೈಮ್ 4:15 ಆಗೈತೆ ನೋಡಿ. ಟೈಮ್ ಹೆಂಗೆ ಹೋಗುತ್ತೋ ಹೆಂಗೆ ಬರುತ್ತೋ ಗೊತ್ತೇ ಆಗಲ್ಲ. ಅವನು ಸ್ಕೂಲಿಗೆ ಕಳಿಸಿ ಎಲ್ಲ ಹಂಗಿದೆ, ಅಲ್ಲೇ ಬಿಟ್ಟಿದ್ದೆ. ಅಲ್ಲಿ ಬೇರೆ ಊರಿಗೆ 1-2 ಊರಿಗೆ ಹೋಗೋದಿದ್ದು ರೀ. ಏನು ಮಾಡಿದ್ರಿ, ಇಲ್ಲಿ 2 ಅಲ್ಲಿ 2 ಮಾತಾಡ್ಸಿ ಇವತ್ತು ಕಂಪ್ಲೀಟ್ ಮಾಡ್ಬೇಕಂತ ನಾ ಮಾಡ್ತಿರ್ತೀನಿ. ಯಾವುದೂ ಆಗಲ್ಲ ನೋಡಿ ಅನ್ಕೊಂಡಂಗೆ. ಇಷ್ಟು ಬಾಂಡೆ ಇದು ನೋಡಿ. ಇವತ್ತು ಶುಕ್ರವಾರ, ಸಂಪತ್ ಶುಕ್ರವಾರ. ಎಲ್ಲ ಲಕ್ಷ್ಮೀ ದೇವಿದು ಇದು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಿ. 5 ಶುಕ್ರವಾರ ಬಂದವಂತ ನೋಡಿ ವರಮಹಾಲಕ್ಷ್ಮಿ ಪೂಜೆ ಮಾಡೋರು. ಎಲ್ಲ ಕ್ಲೀನಾಗೈತಿ. ಬಟ್ಟೆ ಒಂದು ಮ್ಯಾಕೆ ಒಣ್ಯಾಕೆ ಬಂದುಬಿಡ್ತೀನಿ. ಇನ್ನು 5 ಗಂಟೆಗೆ ಶ್ರವಣ್ ಕುಮಾರ್ ಬರ್ತಾನೆ. ಹಬ್ಬದ ದಿನ ಏನಿಲ್ಲ ನೋಡಿ. ತಿರಿ ಮಂದಿ ಕರ್ಚಿಕಾಯಿ ಶೇವ ಅಂತೆಲ್ಲ ಮಾಡಾಕತ್ತಾರ. ನಾವಿನ್ನ ಏನೂ ಮಾಡಿಲ್ಲ. ನೋಡ್ಬೇಕು ರೀ, ಒಂದೊಂದು ಮಾಡ್ಬೇಕು ನಾವು ಕೂಡ. ಅವನೂ ತರ್ತೀನಿ ಅಂತ ಹೇಳ್ರಿ. ಮತ್ತು ಹಬ್ಬ ಐತಲ್ಲ, ನಾವು ಇಷ್ಟು ಮಾಡ್ತೀವಿ. ಎಲ್ಲ ಬಟ್ಟೆ ಇಟ್ಟಿದ್ನೆಲ್ಲ ಉಸು ಒಣ್ಯಾಕೆ ಬಂದು ಲಾಗ್ ಬಂದ್ ಮಾಡಿದೆ. ಇವಾಗ ಕಂಟಿನ್ಯೂ ಮಾಡಾಕತ್ತಿ ನೋಡಿ. ಟೈಮ್ 9 ಗಂಟೆ ಆಗೈತೆ ರಾತ್ರಿ. ಎಲ್ಲ ಅಡುಗೆ ಆಯಿತು, ಊಟ ಆಯಿತು. ಊಟ ಮಾಡೋಕ್ಕಿಂತ ಮೊದಲು ಒಬ್ಬರು ಕಸ್ಟಮರ್ ಬಂದಿದ್ರು. ಅವ್ರಿಗೆ ಬಟ್ಟೆ ಕೊಟ್ಟು ಎಲ್ಲ ಮನೆ ತುಂಬ ಹೆಂಗದ ನೋಡಿ. ಓಡ್ನಿ ಬಿದ್ದವು. ಶ್ರಾವಣಿ ಅದು ಹೋಮ್ವರ್ಕ ಬರೋದು ಹೆಂಗೆ ಓದಾಡಿ ಬುಕ್ಕ ಅದು ಅವ್ರದ್ದು. ಊಟ ಆಗೈತೆ, ಊಟಕ್ಕೆ ಬಾ ಅಂದೆ. ಉಸು ಇಲ್ಲೇ ಆಗಿದ್ದಾರೆ ಇಟ್ಟು ಕೇರಿ. ಶ್ರಾವಣಿ ಅಕ್ಷರ ನೋಡಿ, ಇಂಗ್ಲೀಷ್ ಅಕ್ಷರ ಶ್ರಾವಣಿದು. ದೊಡ್ಡ ಬುಕ್ಕನೇ ಬೇಕು ಅಂತಂದು ದೊಡ್ಡ ಬುಕ್ಕನ್ನೇ ತಂದು ಕೊಟ್ಟೈತೆ ನೋಡಿ. ಅಕ್ಷರ ಈ ಥರ ಬರ್ತಾವ್ರಿ. ಏನು ನೀಟ್ ಆಗ್ತಾವೋ ಏನು ಮಾಡ್ತಾವೋ ನಮಗೆ ಗೊತ್ತಾಗಲ್ಲ ರೀ. ನೀವು ಯಾವ ಶಾಲೆ ಕಲ್ತವ್ರಿದ್ರೆ ಹೆಂಗೆ ಆಗ್ತಾವಂತ ಕಮೆಂಟ್ ಮಾಡಿ ಬರಿತಾಳ್ರಿ. ನನಗೇನು ಇಂಗ್ಲೀಷ್ನಾಗ ಏನು ಗೊತ್ತಾಗಲ್ಲ. ಇಷ್ಟು ಬರೋರು ನೀಟ್ ಮಾಡಂತ ಹೇಳ್ತೀನಿ. ಪುಟ್ಟಕ್ಕೊಂದೊಂದು ಟಾಪ್ ಹಿಡಿಬೇಕು ರೀ. ಈಗ ಮಿಷನ್ ಚೇಂಜ್ ಮಾಡ್ಬೇಕು ನೋಡಿ. ಶ್ರವಣ್ ಕುಮಾರ್ ಹೊರಗೆ ಹೋಗ್ಯಾರ, ಎಷ್ಟು ಹೋಗ್ಯಾರ. ಇವಿಷ್ಟು ಬುಕ್ಕ ತೆಗೆಡು ಅಂತ ಹೇಳ್ತೀನಿ. ದೊಡ್ಡ ಬುಕ್ಕನೇ ಬೇಕಂತ ಟ್ಯೂಷನ್ ಬುಕ್ಕ. ಈಗ ಈ ಮಿಷನ್ನ ಅಲ್ಲಿಗೆ ಹಚ್ಬೇಕು, ಆ ಮಿಷನ್ ತೆಗೆದಿಡ್ಬೇಕು. ಈಗ ಊಟ ಮಾಡೀನಿ, ಬೇಸರ ಆಗತ್ತೆ. ಟೈಮ್ ನೋಡ್ತಿರ್ಬೇಕು, 9ಕ್ಕೆ 10 ನಿಮಿಷ ಕಮ್ಮಿ ಐತೆ. ಬ್ಯಾಟ್ರಿ ಒಯ್ಬೇಕಿಲ್ಲವಾ? ನೋಡ್ರಿ ಯಾಕೆ ಹೋದ್ರೆ ಬ್ಯಾಟ್ರಿ ಒಯ್ಯಿರಿ ಅಂತೀನಿ. ಒಯ್ಯಿರಿ ಅಲ್ಲಿ ನೋಡ್ರಿ ಏನು ಮಾಡ್ತೀರಿ. ಒಂದು ಬ್ಲೌಸು ಹಿಡಿದಿತ್ತು, ಇಷ್ಟು ಎತ್ತಿರ್ತೀನಿ. ಬ್ಯಾಟ್ರಿ ತೆಗಿತೀನಿ. ಒಂದು ಗಂಗಾಳ ಹೆಂಗೆ ತೊಗೊಳ್ಳಿ. ಒಳಗೂ ಅಷ್ಟು ಬಾಣೆ ಸ್ಟಾರ್ಟ್ ಮಾಡಲ್ಲ. ಊಟ ಮಾಡಿ ಗಂಗಾಳ ಹಂಗೆ ಇಟ್ರೆ ಅವ್ರು ಟಿಫಿನ್ ಹಂಗೆ ಅದ ನೋಡ್ರಿ. ಟೈಮು 10 ಗಂಟೆ ಆಯಿತು. 9ಕ್ಕೇ ಎಲ್ಲ ಊಟದ ಆಗಿತ್ತು. ಮತ್ತು ಪಿಕೋ ಮಿಷನ್ ತೆಗೋದು ಅಷ್ಟು ಎತ್ತಿಟ್ಟು ಅವ್ರಿಗೆ ಹಸಿ ಹಾಸ್ಕೊಟ್ಟೆ. ಪುಟ್ಟಕ್ಕ ಬಂದ ನೋಡ್ರಿ. ಈಗ ಆಕಿನ ಟಾಪ್ ಹಿಡಿಬೇಕಂತ. ನಾಳೆಗೆ ಗಣರಾಜ್ಯೋತ್ಸವ ಅಲ್ಲ, ಹಾಕೋತ. ನಾಳೆ ಗಣರಾಜ್ಯೋತ್ಸವ ಇಲ್ಲಿ ಪುಟ್ಟಕ್ಕ ಏನು ಆಗಸ್ಟ್ 15 ರೀ. ಗಣರಾಜ್ಯೋತ್ಸವನೇ ಅಂತಿರ್ಬೇಕು ರೀ. ಅವರಿಬ್ಬರು ನಿದ್ದೆ ಮುಕ್ಕೊಂತಾರ ಪುಟ್ಟಾರ. ಅವ್ರು ಬಾತಾತ್ರಿ ಮುಕ್ಕೊಂದ್ರೆ 10 ಗಂಟೆ ಆಗೈತೆ. ಟಾಪ್ ಹಿಡ್ದೀನಿ ರೀ ಪುಟ್ಟಕ್ಕಂದು. ಕರೆಕ್ಟ್ ಆಗೈತೆ ಆ ಪುಟ್ಟಕ್ಕ. ಇನ್ನೇ ಹಿಡ್ದು ನೋಡ್ರಿ. ನಾಳೆ ಹಾಕೋತ ನಾನು ಹಿಡಿತೀನಿ ಬಾರ ಅಂದ್ರೆ ಹಿಡಿಸ್ಕೊಲಿಲ್ಲ. ಈಗ ಹಿಡಿಸ್ಕೊಂಡು ಆಕಿನೂ ಚಂದ ಫುಲ್ ಬಿಜಿ ಆಗ್ಯಾಡ್ರಿ. ಪುಟ್ಟು ಹಿಡಿಯೋದ ಬರೋವಲ್ಲಿಗೆ ಸ್ವರ್ಗ ನೋಡ್ರಿ. ಈಗ ಫುಲ್ ಬರೀ ಅಂಗಡಿ ಹೋಗೋದೇ ಅಂಗಡಿಯಾಗನೇ ಮುಂಜಾನೆ ಹೋದೇಕ್ ಮತ್ತು ಸಂಜೆ ತನಕ ಬರಲ್ರಿ, 8 ತನಕ. ಆಕಿಗೂ ನನಗೆ ಬೆಟ್ಟಿನೇ ಇಲ್ಲ. ಏನು ಮಾಡೋದ್ರಿ, ದೂರ ಆಗ್ಬಿಟ್ಟು ಫ್ರೆಂಡ್ಶಿಪ್ ದೂರ ಆಗ್ಬಿಟ್ಟೈತ್ರಿ. ಈಗ ಆಕಿ ಅಂಗಡಿಯಾಗ ನಾ ಮನ್ಯಾಗ ಹಿಂಗೆ ಆಗ್ಬಿಟ್ಟೈತಿ. ಇಲ್ಲಿ ಎನಿ ಟೈಮ್ ಮನೆ ಮುಂದೆ ಮನೆ ಆದ್ರೆ ಬರೋಕಿ ಹೋಗ್ಯಾಕಿ
ಈಗ ಖರ್ಚಿಕ ಮಾಡಕ್ಕೆ ಹೋಗ್ಬೇಕು ನೋಡಿರಿ. ಇನ್ನೇ ಬಂದಿದ್ರು ಕರ್ಯಾಕ ಹೋಗ್ಲೇಬೇಕ್ರಿ. ನಮ್ಮದಕ್ಕೆ ಅವ್ರು ನಾವು ನಿದ್ದೆ ಮುಕ್ಕೊಂಡು ನಿದ್ದೆ ಆಗ್ತಿತ್ತು. ಟೈಮ್ ಆಗೈತಿ ಹೋಗ್ಬೇಕ್ರಿ ಖರ್ಚಿಕ ಮಾಡೋದು. ವಿಡಿಯೋ ಮಾಡ್ತೀನಿ ರೀ ಅವ್ರದ್ದಿಟ್ಟು. ಅಲ್ಲಿ ಹೋಗಿ ನೋಡೋಣ. ಇವೆಲ್ಲ ಲಂಗ ಎತ್ತಿಟ್ಟೀನಿ ರೀ. ಇವು ಕರಿವಿ ಹಾಕ್ಬೇಕಂದ್ರೆ ಹಾಲಿಲ್ಲ ನೋಡಿ. ಎಲ್ಲ ಅಷ್ಟು ನೀಟಾಗಿ ಪುಟ್ಟ ತುಂಬಿಟ್ಟು ಮಣ್ಣೊಬ್ಬರು ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ಉಂಡೆಲ್ಲ ತಾಟುಗಳು ಹಂಗೆಲ್ಲ ಇಡಬೇಡ, ಪುಟ್ಟ ತುಂಬಿಡ್ಬೇಕು ಅಕ್ಕ ಅಂತೇಳಿ ಅಷ್ಟು ಡಬ್ಬ ಹಾಕಿ ಮತ್ತು ಬಾಳೆ ತುಂಬಿಟ್ಟೆ. ಒಂದಿನ ನನಗೆ ಸುಸ್ತು ಅನಿಸ್ಲಿಕ್ಕಂದ್ರೆ ಕೆಲಸ ಆಗಿತ್ತಂದ್ರೆ ತುಂಬಿಡ್ತೀನಿ ರೀ. ಒಂದಿನ ಹಾಗೆ ಇಡ್ತೀನಿ. ನಾನು ನಾಳೆಂತ ಕರ್ಚಿಕಾಯಿಗೆ ಎಲ್ಲ ಪುಟ್ಟಕ್ಕ ಕರ್ಚಿಕಾಯಿ ಮಾಡ್ಯಾರ ತಿರುಗಿ. ನಾವು ನಾಳೆಂತ ಮಾಡ್ಬೇಕ್ರಿ. ಮತ್ತು ನಾವು ಹೋದ್ರೆ ಅವರು ಬರ್ತಾರೆ ನೋಡಿ. ಪುಟ್ಟ ಮೇಡಮ್ ಊಟ ಉಂಡು ಬರ್ರಿ. ಆಕಿನೂ ಟಾಪ್ ಇವಾಗ ಇಡ್ಸೋಣಕತ್ ನೋಡಿ. ಆಕಿನೂ ಟಾಪ್ ಹಿಡ್ದೆ ಮತ್ತು ಲೇಟ್ ಆಯ್ತು ನೋಡಿ. ಅದೊಡ ಒದ್ರಾಕ್ ಬಂದಿದ್ಲು. ಹೋಗ್ಬೇಕ್ರಿ ನಾನು ಕೂಡ. ಟೈಮ್ ನೋಡ್ರಿ 11:30 ಆಯಿತು. ಶ್ರವಣಿ ಶಿವಕುಮಾರ್ ಮಲ್ಕೊಂಡಾರ ಬಿಟ್ಟು ಕೇರಿ ಕರ್ಚಿಕಾಯಿ ಮಾಡಿ ಬಂದು ನೋಡಿ ಜಸ್ಟ್ ಬಂದಿನಿ. ವಿಡಿಯೋ ಚಲ್ ಬನ್ನಿ. ಇನ್ನು ನಾಗರ ಪಂಚಮಿ ಬಂದ್ರೆ ಹಂಗೆ ನೋಡಿ. ಹಳ್ಳಿ ಕಡೆ ಚಂದ್ರಿ. ನನ್ನ ಕರ್ಚಿಕಾಯಿ ನೀ ಮಾಡು, ನಿನ್ನ ಕರ್ಚಿಕಾಯಿ ನಾ ಮಾಡು. ಕರೆದ್ರೆ ಯಾರು ಅಲ್ಲನಲ್ಲ. ಒಂದು 10-15 ಮಂದಿ ಇದ್ದು ರೀ ಕರ್ಚಿಕಾಯಿ ಮಾಡೋರು. ಮಾಡ್ಕೇರಿ ಬಂದು 10ಕ್ಕೆ ಹೋದ್ವಿ. 1.5 ತಾಸು ಆತ್ರಿ. ಮತ್ತು ನಾಳೆ ಒಬ್ಬರು ಮನೆಗೆ ಹೋಗೋದ್ರಿ. ಮತ್ತು ನಾಡ್ಬೇಕು ನಾ ಯಾರು ಕರೆದ್ರು ಒಳ್ಳೆ ನನ್ರಿ. ಯಾಕಂದ್ರೆ ನಮ್ಮ ಸೊಂಡೆಲ್ಲ ನಮ್ಮ ನೀರು ಕೊಡೋಕ್ಕಲ್ಲ. ನಾವು ಹೋಗ್ಬೇಕು, ಅವರು ಬರ್ತಾರೆ. ಈ ಕಡೆ ಈ ಪದ್ಧತಿ ಒಂದು ದಿನ ಹೋಗಿ ನೋಡಿ. ನಮ್ಮದು ನೀವು ಮಾಡಿರಿ, ನಿಮ್ಮದು ನಾವು ಮಾಡ್ತೀವಿ ಅಂತ ಯಾವಾಗ್ಲಿಂತನೂ ಹಳ್ಳಿನೇ ಒಂಥರ ಬೆಸ್ಟ್ ನೋಡಿ. ಯಾಕಂದ್ರೆ ಸಿಟಿ ಒಳಗೆ ಮಗ್ಳ ಮನ್ಯಾಗ ಒಂದು ಕೊಲೆ ಆದ್ರೂ ಯಾರೂ ಕೇರ್ ಮಾಡಲ್ರಿ. ಹಳ್ಳಿ ಕಡೆ ಹಂಗಲ್ಲ. ಓನ್ಯಾಗ ಅಂದ್ರೆ ಒಂದೇ ಮನೆಯವ್ರು ಇದ್ದಂಗೆ ರೀ. ನಾವು ಇಷ್ಟರು ಚಲೋ ನೋಡಿ. ಹಳ್ಳಿ ಕಡೆನೇ ನಾವು ಹಳ್ಳಿಯಾಗದೀವಿ. ನಮಗೆ ಹಳ್ಳಿ ವಾತಾವರಣ ಬೆಸ್ಟ್ ಅನ್ಸುತ್ತಾ. ಸಿಟಿಯಾಗಿದ್ದವ್ರಿಗೆ ಸಿಟಿ ವಾತಾವರಣ ಬೆಸ್ಟ್ ಅನ್ಸುತ್ತೆ. ಆ್ಯಕ್ಚುಲಿ ಹಳ್ಳಿಯಾಗಿನ ಒಂದು ಏನೋ ಬದುಕ್ಬೋದ್ರಿ. ಸಿಟಿಯಾಗ ಬದುಕೋದು ಜೀವನ ಮಾಡೋರಿಗೆ ಅವ್ರಿಗೆ ಗೊತ್ತು. ಈಗೆಲ್ಲ ಯಾರೆಲ್ಲ ಸಿಟಿಯಾಗ ಜೀವನ ಮಾಡ್ತೀರಿ, ನಿಮ್ಗೆ ಎಷ್ಟು ಕಷ್ಟ ಐತೆ ನಿಮ್ಗೆ ಗೊತ್ತಿರುತ್ತೆ. ಸಿಟಿಯಾಗಿಂತ ಹಳ್ಳಿನೇ ಬೆಸ್ಟ್ ಅಂತ ಹೇಳ್ತೀನಿ. ನೀವು ಹೌದಂದ್ರೆ ಅಲ್ಲಂದ್ರೆ ಹೇಳ್ರಿ. ಸಿಟಿಯಾಗ ಅಂದ್ರೆ ಏನೋ ಬದುಕೋಕ್ಕಾಗಲ್ಲ. ಇವತ್ತೇನೋ ನಮ್ಮ ಮನ್ಯಾಗ ಇಲ್ಲಂದ್ರೂ ಬಾರೋ ನಮ್ಮ ಮನ್ಯಾಗ ಉಣ್ಬಾ ಅಂತ ಕರೆದು ಉಣಿಸ್ತಾರೆ. ಸಿಟಿಯಾಗ ಹಂಗಲ್ರಿ. ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ತೊಳೆದಿಟ್ಟು ಮತ್ತೆ ಮಧ್ಯಾಹ್ನ ಅಡುಗೆ 3 ಹೊತ್ತು ಬಿಸಿ ಬಿಸಿ ಮಾಡ್ತಾರೆ. ನಮ್ಮ ಹಳ್ಳಿ ಹಂಗಲ್ಲ. ಬಡವ್ರು ಒಂದು ಕಟ್ಟು ರೊಟ್ಟಿ ಬಡಿದು, ಒಂದು ಗುಂಡಿ ಸಾರು ಮಾಡೋದು, ಒಂದು ಬಗೆ ಅನ್ನ ಮಾಡೋದು, ಜಾಸ್ತಿ ಅಡಿಗೆ ರೀ. ಮತ್ತು ನಾನು ಕೂಡ ಇರೋ 3 ಮಂದಿ ಇದೀವಿ, 2 ಮಕ್ಕಳು ಹೋಗ್ಬೇಕಂದ್ರು ಅಡಿಗೆ ಜಾಸ್ತಿ ಇರುತ್ತೆ. ನಾವು ಉಳಿದು ಉಣ್ತೀವ್ರಿ. ಹೊರತಾಗಿ ಕಮ್ಮಿ ಆಗಬಾರ್ದು. ನಮ್ಮ ಅಜ್ಜಿ ಅಂತಿದ್ಲು, ಏನರ ಒಂದು ಸ್ವಲ್ಪ ಅಡುಗೆ ಮಾಡೋದ್ರಾಗನ ಒಂದು ಸ್ವಲ್ಪ ಕಮ್ಮಿ ಆತಂದ್ರೆ, ನಮ್ಮ ಅವ್ವಾರು ಮಾಡೋದ್ರಾಗನ ಕಮ್ಮಿ ಆತಂದ್ರೆ, ಉಪ್ಪಿಟ್ಟದು ಮಾಡಿದ್ರೆ ಹುಡ್ರು ನಾವೇ ಕಂಡಪಟ್ಟಿ ಜಾಯಿಂಟ್ ಫ್ಯಾಮ್ಲಿ ರೀ ನಮ್ಮದು. 3 ಮಂದಿ ಅಪ್ಪಾರು ಉಸ್ರು ಹುಡ್ರ. ಒಂದು ಹಿರಿಯ ದೊಡ್ಡಪ್ಪನ ಮಕ್ಕಳು 4, ನಾವು 3 ಮಂದಿ. ನಮ್ಮ ಕಾಕಾಗಿನ 7 ಮಂದಿ ಅಷ್ಟೇ ಹುಡ್ರಿದ್ವಿ. ನಮ್ಮ ಕಾಕಾಗಿನ ಮಕ್ಕಳಿಲ್ಲ. ಉಷ್ಟು ಉಣ್ಬಿಟ್ವಿ ಅಂದ್ರೆ ಹಿಂದೆ ನಮ್ಮ ಅವ್ವಾಗ, ನಮ್ಮ ದೊಡ್ಡವಾಗ, ನಮ್ಮ ಚಿಗೋಗ ಒಟ್ಟು ಉಪ್ಪಿಟ್ಟು ಉಳಿದಿದ್ದಿರಿ. ಅವಾಗ ಏನು ಮಾಡ್ದಂದ್ರೆ ಅವರು ನಮ್ಮಮ್ಮ ತೊಳ್ಕೊ ಮಾಡ್ರಿ ತಿಂಡಿ ತಂಗು ರೊಟ್ಟಿಯನ್ನು ಹಾಕಿ ಉಷ್ಟ್ರು ಉಂಡಿಂದ 3 ತಂಗು ರೊಟ್ಟಿ. ಈಗ ಯಾರು ಅಂತಾರೆ ಮತ್ತು ಮಾಡ್ಕೊತಾರೆ. ಅವಾಗ ಅವ್ರು ಮಾಡ್ಕೊಂಡು ಉಣ್ಣೊಟ್ಟು ಧೈರ್ಯ ಇದ್ದಿಲ್ಲ. ಅವಾಗ ನಮ್ಮ ಅವ್ವಾರು ನಮ್ಮ ಅಮ್ಮನ ಕೈ ಗಂಡ ಮಕ್ಕಳು ನಡೆದಟ್ಟು ನಾವು ನಡೆದಿಲ್ಲ. ನಾವು ನಡೆದಟ್ಟು ನಮ್ಮ ಮಕ್ಕಳಿಲ್ಲ. ಬರ್ಬರ್ತಾ ಕಾಲು ಹೆಂಗೆ ಮಾಡ್ತಂದ್ರೆ ಇಂಪ್ರೂವ್ ಹಾಕೋದು ಹೊಂಟೈತ್ರಿ. ಇವಾಗಿನ ಕಾಲು ಹೆಚ್ಚಿನ ಕಾಲ ಐತೆ ಬಿಡ್ರಿ. ಆ ಕಡೆ 12 ವಿಚಾರ ನೋಡ್ರಿ. ಇವಾಗಿನ ಕಾಲನ್ನು ಹೇಳ್ಬಾರ್ರಿ. ಎಲ್ಲ ಎಲ್ಲೇ ಒಂದು ವಿಡಿಯೋ ನೋಡಿದ್ದೀನಿ ರೀ. ಇನ್ನೇ ಈಗ ಗಂಡನ ಕೊಲೆ ಮಾಡಿದ್ರೆ ಏನಂತ ಅಂದ್ರೆ ಎಲ್ಲಿ ಯಾವ್ದಕ್ಕೆ ವಿಶ್ವಾಸ ಇಡ್ಬೇಕು ಹೇಳಿ. ಗಂಡ ಎಂತಿ ಅಂದ್ರೆ ಒಂದಾಗ ಹಂಗಾದ ಒಂದಾಗಲ್ಲ ಉಂಡಂಗೆ. ಗಂಡ ಎಂತಿ ಎಂಥ ಮಹತ್ವ ಅದು. ಏನೋ ಇನ್ನೊಬ್ರು ಕೂಡ ಇದಿಟ್ಟು ಕೆಟ್ಟದ್ದು ಸಂಬಂಧ ಇಟ್ಕೊಂಡು ಗಂಡನ್ನೇ ಕೊಲೆ ಮಾಡಿಸಿದ್ಲಂದ್ರೆ ಎಷ್ಟು ನೀಚ ಮಟ್ಟಿಗೆ ಇದ್ದಿರ್ಬೇಕು. ಇಂಥ ಜನ ಇರ್ತಾರಂತ ನಂಬೋಕ್ಕಾಗಲ್ಲ. ಅವ್ರವ್ರ ಕ್ಯಾರೆಕ್ಟರ್ ಅವ್ರಿಗೆ ಇರ್ತೈತಿ. ಅದು ಯಾಕೋ ನಾನು ಸರ್ಚ್ ಇದು ಯೂಟ್ಯೂಬ್ನೇ ನೋಡಿದೆ. ಅದು ಚಿಕ್ಕೋಡಿ ಒಳಗೆ ಆಗೈತೆ ಅಂತ ನೋಡಿ. 6 ತಿಂಗಳಾಗೈತೆ ರೀ. ಕುರಿ ಕಾದು ಅವ್ರು ಹೈರಾಣಾಗಿ ಅವು ಮಾಡ್ತಿರ್ತಾವೆ. ಇವೆಲ್ಲ ಮನ್ಯಾಗ ನಿಂತವ್ ಮಾಡಿದ್ರೆ ಇವಕ್ಕೆ ಎಲ್ಲಿ ಬೆಲೆ ಗೊತ್ತಾಗಲ್ರಿ. ಅಂಥವಕ್ಕೆ ಒಂದು ಹೆಣ್ಣು ಮಾಡಂತ ಉಷ್ಟು ಹೆಣ್ಣಿಗೆ ಅವಮಾನ ನೋಡಿದ್ರು. ನಾನು ಅಲ್ಲ ಗಂಡ ದೂರ ಆಗಿದ್ದ ಘಟನೆ ಅಲ್ಲ. ಚಿಕ್ಕೋಡಿ ನೋಡಿ, ಬೆಳಗಾವ್ ತಾಕ ಚಿಕ್ಕೋಡಿ ಏನ ಅಂತ ಅಂದಂಗೆ ಅಂದರು. ನಾನು ಕೂಡ ಒಂದು ಸ್ವಲ್ಪ ನೋಡಿದೆ. ಯಾಕೆ ಮನೆ ಮಕ್ಳು ಇರ್ತಾವೆ ಅಂತೆಲ್ಲ ನೋಡಬಾರ್ದು. ನಾವು ಏನು ಮಾಡ್ತೀವಿ ನಮ್ಮ ಮಕ್ಳು ನಾವು ಅಬ್ಸರ್ವ್ ಮಾಡ್ತಿರ್ತಾರೆ. ನಾವು ಕೆಟ್ಟದ್ದು ನೋಡೋಕತ್ತಂದ್ರೆ ಅವರು ಕೆಟ್ಟದ್ದಂಗೆ ಕಲಿತಾರೆ. ನಾವು ಕೆಟ್ಟದ್ದು ಅವ್ರಿದ್ರಿಗೆ ನೋಡಬಾರ್ದು. ಆ್ಯಕ್ಚುಲಿ ನಾ ಇಯರ್ಫೋನ್ ಹಾಕ್ಕೊಂಡು ಒಂದು ಸ್ವಲ್ಪ ನೋಡಿದೆ. ಯಾಕೋ ಅದು ಪಾಪ ಆ ಅಣ್ಣ ಅಮಾಯಕ ಥರ ಕಂಡ. ಕುರಿ ಕಾಯೋರು ಅಂದ್ರೆ ಅವ್ರು ನೋಡಿ ಅವ್ರೇನು ಅನ್ಕೊಂಡಿರ್ತಾರೆ. ಮನ್ಯಾಗ 2 ತಿಂಗಳ ಹಿಂಗೆ ಕುರಿ ಮೆಸಕ್ಕೆ ಬೇರೆ ಬೇಲೂರಿಗೆ ಹೋಗ್ಬಿಡ್ದು. ಇವ್ರ ಮನ್ಯಾಗ ಇಂಥದ್ದು ಮಾಡಿ ವಿಶ್ವಾಸ ನೋಡಿ ಮೋಸ ಮಾಡ್ದಂಗಲ್ರಿ. ಗಾಣದವ್ರಿಗೆ ಹಿಂಗೆ ಯಾಕೆ ಮಾಡ್ತಾರೆ ಜನ ಹೆಣ್ಮಕ್ಳು ಗೊತ್ತಿಲ್ಲ. ಅದಕ್ಕಂತ ನಮ್ಮ ಮಕ್ಕಳಿಗೆ ನಾವು ಏನು ಮೊದಲು ತಾಯಿ ತಂದೆ ಹೆಂಗಿರ್ತೀವಿ ಮಕ್ಕಳು ಹಂಗಾತ. ಈಗ ಮಕ್ಕಳು ಕೆಡಕ್ಕೆ ಕಾರಣ ಅಂದ್ರೆ ತಾಯಿ ತಂದೆ ನೋಡಿ ಕೆಡಕ್ಕೆ ಕಾರಣ ನೋಡಿ. ಈಗಿನ ಕಾಲ ಇರಂಗೆ ಐತ್ರಿ.
ಕಾಲು ಚೇಂಜ್ ಆಗೈತೆ ಅಂತ ಅಂತಿರ್ತೀನಿ, ನಾನು ಅಂತಿರ್ತೀನಿ. ಆವಾಗಿನ ಕಾಲಿಲ್ಲ, ಈಗಿನ ಕಾಲು ಚೇಂಜ್ ಐತಿ. ಕಾಲೇನೋ ಚೇಂಜ್ ಆಗಿಲ್ಲ ರೀ, ಮನುಷ್ಯ ಚೇಂಜ್ ಆಗ್ಯಾರ. ಕಾಲು ಇರಂಗೆ ಐತೆ. ಇವಾಗ ರೊಕ್ಕಕ್ಕೆ ಬೆಲೆ ಇಲ್ಲ, ಅವಾಗ ದುಡ್ಡಿಗೆ ಬೆಲೆ ಇತ್ತು, ಈ ದುಡ್ಡಿಗೆ ಬೆಲೆ ಇಲ್ಲ. ಅಹಂಕಾರ ಹೆಚ್ಚಾಗೈತೆ ರೀ ಮಂದಿಗೆ. ನಾನು ಹುಡ್ಕೊಂಡು ಹೇಳ್ತೀನಿ ರೀ, ನಾನು ಬಿಟ್ಟಲ್ಲ. ಅಹಂಕಾರ, ರೊಕ್ಕದ ಅಮತಿ ಎಲ್ಲ ಇದಕ್ಕೆ ಕಾಲು ಚೇಂಜ್ ಆಗೈತೆ, ಮತ್ತೇನಿಲ್ಲ. ಹಿಂಗಾಗಿ ಯಾವುದು ನನ್ನೋರು ತನ್ನೋರು ಅನ್ನೋದು ಹೋಗ್ಬಿಟ್ಟೈತೆ ನೋಡಿ. ನೀವು ಬಂದೆ ನಾ ಹೋಗೋದು, ನೀವು ಬರ್ಲಿಕ್ಕೆ ನಾನು ಹೋಗಲ್ಲ. ಹಂಗೈತೆ ರೀ ಈಗಿನ ಕಾಲ. ಅವು ಏನೋ ಅನುಕೂಲ ಇಲ್ಲ ಪಾಪ, ಏನೋ ಬರೋಕ್ಕಾಗಿಲ್ಲ ಅನ್ನೋ ಮಾತೇ ಇಲ್ರಿ. ಆವಾಗಿನ ಜನ ಏನೋ ಬಿಡಪ್ಪ, ಅವ್ರಿಗೆ ಅನುಕೂಲ ಇಲ್ಲ, ಬಂದಿಲ್ಲ, ನಾವು ಅದ್ರ ಹೋದ್ರಾತಂತೆ ಹಿಂಗೆ ಓದ್ತಿದ್ರಿ. ಹೆಗ್ಗಿರ್ತಿದ್ದಿಲ್ಲ. ಇವಾಗ ಎಲ್ಲರ ಕಡೆ ದುಡ್ಡು ಇರ್ತಾವೆ. ಯಾರೂ ಒಂದು ಹೊತ್ತು ತುತ್ತಿ ಅನ್ನಕ್ಕೆ ಉಪವಾಸ ಮುಕ್ಕೊಳಲ್ಲ. ಹಂಗೆ ರೇಷನ್ ಹಾಕ್ಯಾರ ಬರ್ದ ಕಡೆಗೆ ಅನ್ನ ಮಾಡ್ಕೊಂಡ್ರೆ ಖಾರ ಉದ್ಸ್ಕೊಂಡ್ರೆ ತಿಂತಾರೆ. ಅಷ್ಟು ಯಾರು ಉಪವಾಸ ಮುಕ್ಕೊಳಲ್ಲ. ಆವಾಗಿನ ಜನ ಎಲ್ಲ ಹೆಚ್ಚು ಹೇಳ್ಬೇಕಂದ್ರೆ ರೊಕ್ಕ ಇಲ್ಲರಾಗ ಭಾಳ ಚಲೋ ಐತ್ರಿ. ಈ ರೊಕ್ಕ ಹೆಚ್ಚಾಗಿ ಮನುಷ್ಯನ ಸೊಕ್ಕು ಭಾಳ ಬಂದ್ಬಿಟ್ಟೈತೆ ನೋಡಿ. ಅವ ರೊಕ್ಕ ಇಲ್ಲರಾಗ ಮನುಷ್ಯ ಸೊಕ್ಕು ಇದ್ದಿಲ್ಲ. ರೊಕ್ಕ ಏನು ಜಾಸ್ತಿ, ರೊಕ್ಕ ಬೆಲೆ ಕಮ್ಮಿ ಆಯ್ತು, ಸೊಕ್ಕಿಂದ ಹಂಗಾಯ್ತು ನೋಡಿ. ರೊಕ್ಕ ಇರಬಾರ್ದು ರೊಕ್ಕ ಇತ್ತಂದ್ರೆ ಎಷ್ಟೇ ರೊಕ್ಕ ಬಲ್ರಿ, ಎಷ್ಟೇ ಬೀಳಲಿ, ಏನು ಜೀವನ ಏನು ಅರ್ಥ ಮಾಡ್ಕೋಬೇಕು. ಇರೋದೊಂದು ಜೀವನ ಹೌದಾಗಿ ಹೋಗ್ಬೇಕು. ಇನ್ನೊಬ್ರಿಗೆ ಮೋಸ ಮಾಡೋದು, ಇನ್ನೊಬ್ರು ತಲೆ ಹೊಡಿಯೋದು, ಇನ್ನೊಬ್ರದ್ದು ತಿನ್ನೋದು, ಇನ್ನೊಬ್ರು ಕಾಲು ಮುರಿದು, ಇನ್ನೊಬ್ರು ಕೈ ಮುರಿದು, ಇನ್ನೊಬ್ರ ಬಗ್ಗೆ ಕೆಟ್ಟದ್ದು ಮಾತಾಡಬಾರ್ದು. ಇರೋದೊಂದು ಜೀವನ, ನಮ್ಮ ಜೀವನ ನೋಡ್ಕೊಂಡು ನಾವು ಹೋಗ್ಬಿಡ್ಬೇಕು ಅನ್ನೋದು ನನ್ನ ಉದ್ದೇಶ. ನಾವು ಕೂಡ ಮನುಷ್ಯ ಮೇಲೆ ತಪ್ಪು ಮಾಡತ್ತೀವಿ. ಶ್ರೀಮಂತಿಕೆ ಆದ್ರೂ ಸೊಕ್ಕು ಅನ್ನೋದು ಒಂದಿಟ್ಟು ಕೊಡಬೇಡಪ್ಪ ದೇವ್ರಿ ಅಂತಂದು. ಸೊಕ್ಕನ್ನು ಚಲೋ ಅಲ್ಲ, ನಾವು ಸೊಕ್ಕಿರಲ್ಲ, ಸೊಕ್ಕು ಇರಬಾರ್ದು ಅಂತೀವಿ. ಅದು ಮುಂದಿನ ಕಾಲ ಹೆಂಗೆ ಬರ್ತವೆಲ್ಲ. ಇವತ್ತಿನ ಅದೀನಿ ಮಾತಾಡ್ತೀನಿ ಅಂದ್ರೆ ಇರ್ತೀನಿ, ನಾಳೆಗೆ ಇರ್ತೀವೋ ಬಿಡ್ತೀವೋ. ನೀರಿನ ಮ್ಯಾಗಿನ ಗುಳಿದಂಗೆ ಜಲಮ, ಯಾವ ಹೊತ್ತಿಗೆ ಏನೈತೆ ಏನಿಲ್ಲ ಹಿಂಗಿರ್ತೈತೆ ಇಟ್ಟಿದ್ರು ಗೊತ್ತಿದ್ರು ನಂದು ಅನ್ನೋದು ಮನುಷ್ಯ ಭಾಳ ಇರುತ್ತೆ ರೀ. ಏನೇ ಇರಲಿ, ಇವತ್ತೊಂದು ಏನೋ ನಂದದು ಯಾಕೆ ನೀ ತೊಗೊಂಡು ನೀ ಹೆಂಗೆ ಮುಟ್ಟಿದಿ, ನಂದದು ಹಂಗಿರಬಾರ್ದು. ಏನಿರು ಇವತ್ತಿನ ಜೀವನ ಈ ಮಾತಾಡಕತ್ತೀನಿ, ನಾಳೆಗೆ ಇರ್ತೀನೋ ಇಲ್ಲ ಗ್ಯಾರಂಟಿ ಇಲ್ಲ. ಅವಾಗಿತ್ತು ನಾ ಗ್ಯಾರಂಟಿ 100 ವರ್ಷ ಬದುಕ್ತಿ, 80 ವರ್ಷ ಬದುಕ್ತಿ ಅಂತ ಗ್ಯಾರಂಟಿ ಇತ್ತು ಅವಾಗ. ಈಗಿನ ಫುಡ್ಡು, ಈಗಿನ ಎಲ್ಲ ವಾತಾವರಣ 100 ವರ್ಷ ಅಲ್ಲ, 100 ನಿಮಿಷ ಬದುಕ್ತೀನಿ ಅನ್ನೋದು ವಿಶ್ವಾಸ ಇಲ್ಲ ಈಗ. ಹಂಗೈತೆ ಜೀವನ, ಏನು ಮಾಡೋಕ್ಕಾಗಲ್ರಿ. ಈ ವಿಡಿಯೋ ಹಂಗೆ ಮಾತಾಡ್ಕೊತ ಬಂದ್ರೆ ಅವು ಬಂದುಬಿಡ್ತಾವೆ ಮಾತಿಗೆ. ಈ ವಿಡಿಯೋನಾದ್ರು ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಟೈಮ್ ಕರೆಕ್ಟ್ 12 ನಿಮಿಷ ಕಮ್ಮಿ ಆಯ್ತು ನೋಡಿ. ಬಾಯ್ ರೀ, ಗುಡ್ ನೈಟ್.